ಓಂ ಶಾಂತಿ. 9/6/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. ಇದರಲ್ಲಿ ಬಾಬಾ ನಿನ್ನೆ ದಿನ ಹೇಳಿದರು, ಸುಸ್ತಿಯ ಮಧುರ ರೂಪ ಆಲಸ್ಯ ಅಂಥೇಳಿ. ವರ್ತಮಾನ ಸಮಯದಲ್ಲಿ ಮಕ್ಕಳಲ್ಲಿ ಆಲಸ್ಯ ಮತ್ತು ಹುಡುಗಾಟಿಕೆತನ ಹೆಚ್ಚಿನ ರೂಪದಲ್ಲಿ ಕಾಣ್ತಾ ಇದೆ. ಮೊದಲಿನ ಥರ ಚಡಪಡಿಕೆ ಇಲ್ಲ. ಆದ್ದರಿಂದ ಪುರುಷಾರ್ಥದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದ್ದಾರೆ. ಆದರೆ ಈ ಥರ ಆಗಬಾರ್ದು. ಮುಂದೆ ಬರುವಂಥ ಸಮಯದಲ್ಲಿ ಮಾಯೆ ಹೊಸ ಹೊಸ ರೂಪದಲ್ಲಿ ಬರಲಿದೆ, ಪರೀಕ್ಷೆಗಳು ಬರಲಿವೆ. ಅದರಲ್ಲಿ ಪಾಸ್ ಆಗಬೇಕಾದ್ರೆ ಶಕ್ತಿಶಾಲಿ ಪುರುಷಾರ್ಥ, ತೀವ್ರ ಪುರುಷಾರ್ಥ ಮಾಡಬೇಕು. ಅಮೃತ ವೇಳೆಯಲ್ಲಿ ಅಂದಿನ ದಿನಕ್ಕೆ ಒಂದು ಸಂಕಲ್ಪ ಅಥವಾ ಒಂದು ಸ್ವಮಾನವನ್ನು ಆರಿಸಿಕೊಂಡು ಆ ಸಂಕಲ್ಪ ಅಥವಾ ಸ್ವಮಾನದಂತೆ ಇಡೀ ದಿನ ಪುರುಷಾರ್ಥ ಮಾಡಬೇಕು. ಅಮೃತ ವೇಳೆಯಲ್ಲಿನೇ ಮನಸ್ಸಿಗೆ ಒಂದು ಪ್ರೋಗ್ರಾಮ್ ಕೊಡಬೇಕು. ಆಗ ಪುರುಷಾರ್ಥ ತೀವ್ರತೆಯಿಂದ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಬಾಬಾ ನಿನ್ನೆ ದಿನ ಹೇಳಿದರು. ಅದೇ ಮುರಳಿಯಲ್ಲಿ ಮುಂದೆ ಬಾಬಾ ಹೇಳ್ತಿದ್ದಾರೆ, आज तो गोपों से मुलाकात करते हैं, अपने पुरुषार्थ में संतुष्ट हो. ಈ ದಿನ ಬಾಬಾ ಗೃಹಸ್ಥಿ ಅಣ್ಣಂದಿರ ಜೊತೆಗೆ, ಗೃಹಸ್ಥಿ ಸಹೋದರರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನಿಮ್ಮ ಪುರುಷಾರ್ಥದಿಂದ ನೀವು ಸಂತುಷ್ಟ ಆಗಿದ್ದೀರಾ. ಚಲ್ತೋ ರಹೇ ಹೋ ಲೇಕಿನ್ ಕಿತನಿ ಪರ್ಸೆಂಟೇಜ್ ಮೇ. ಎಲ್ಲರೂ ಪುರುಷಾರ್ಥದಲ್ಲಿ ನಡೀತಾ ಇದ್ದೀರಿ, ಆದರೆ ಎಷ್ಟು ಪರ್ಸೆಂಟೇಜ್ ಪುರುಷಾರ್ಥ ನಡೆದಿದೆ? जो समझते हैं कि हम 75% श्रीमत पर चल रहे हैं, वे हाथ उठाए. ಯಾರು 75% ಶ್ರೀಮತದಂತೆ ನಡೀತಾ ಇದ್ದೀರಿ, ಶ್ರೀಮತದ ಪಾಲನೆ ಮಾಡ್ತಾ ಇದ್ದೀರಿ, ಅವರು ಕೈ ಎತ್ರಿ ಅಂತಾರೆ ಬಾಬಾ. ಕೈಯೋನೆ ಹಾತ್ ಉಠಾಯ. ಅಚ್ಚಾ ಮುಖ್ಯ ಶ್ರೀಮತ್ ಕ್ಯಾ ಹೈ? ಆಗ ಕೆಲವರು ಕೈ ಎತ್ತಿದ್ರು. ಅವರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಮುಖ್ಯವಾದಂಥ ಶ್ರೀಮತ ಯಾವುದಾಗಿದೆ? ಮುಖ್ಯ ಶ್ರೀಮತ್ ಹೈ ज़्यादा से ज़्यादा समय ಯಾದ ಕಿ ಯಾತ್ರಾ ಮೇ ರಹನ. ಮುಖ್ಯ ಶ್ರೀಮತ ಆಗಿದೆ, ಹೆಚ್ಚಿನ ಸಮಯ ನಾವು ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಕ್ಯೋಂಕಿ ಇಸ್ ಯಾದ ಕಿ ಯಾತ್ರಾ ಸೇ ಹಿ ಪವಿತ್ರತಾ, ದೈವಿ ಗುಣ और ಸರ್ವಿಸ್ ಕಿ ಸಫಲತಾ ಭಿ ಹೋಗಿ. ಏಕೆಂದರೆ ನೆನಪಿನ ಯಾತ್ರೆಯಿಂದಲೇ ನಿಮ್ಮಲ್ಲಿ ಪವಿತ್ರತೆ, ದೈವಿ ಗುಣಗಳ ಧಾರಣೆ ಆಗ್ತದೆ ಮತ್ತು ಸೇವೆಯಲ್ಲಿ ಸಫಲತೆ ಸಿಗ್ತದೆ. जो 75% श्रीमत पर चलते हैं, उनका याद का चार्ट कितना है? ಯಾರು 75% ಶ್ರೀಮತದಂತೆ ನಡೀತಾ ಇದ್ದಾರೆ, ಅವರ ನೆನಪಿನ ಯಾತ್ರೆಯ ಚಾರ್ಟು ಎಷ್ಟಿದೆ? याद का चार्ट भी 75% होना चाहिए. ನೆನಪಿನ ಚಾರ್ಟು ಸಹ 75% ಇರಬೇಕು. इसको कहेंगे पूरी पूरी श्रीमत पर चलने वाले. ಈ ರೀತಿಯಲ್ಲಿ ಯಾರು ಶ್ರೀಮತದ ಪಾಲನೆಯಲ್ಲಿ 75% ಪುರುಷಾರ್ಥ ಮಾಡ್ತಿದ್ದೀರಿ ಹಾಗೂ ನೆನಪಿನ ಯಾತ್ರೆಯಲ್ಲಿ 75% ಪುರುಷಾರ್ಥ ಮಾಡ್ತಿದ್ದೀರಿ, ಅವರಿಗೆ ಮಾತ್ರ
ಸಂಪೂರ್ಣ ಶ್ರೀಮತದಿಂದ ನಡೆಯುವಂಥವರು ಅಂತ ಹೇಳಲಾಗ್ತದೆ. ಆಜ್ ಖಾಸ್ ಗೋಪೋಂ ಕೋ ಆಗೆ ಕಿಯಾ ಹೈ, ಗೋಪಿಯೋಂ ಕೋ ಪೀಛೆ ಮಂಗಾಯ. ಈ ದಿನ ಬಾಬಾ ಸಹೋದರರನ್ನು ಮುಂದೆ ಕರೆದಿದ್ದಾರೆ, ಸಹೋದರಿಯರನ್ನು ಹಿಂದೆ ಕೂಡಿಸಿದ್ದಾರೆ. ಕ್ಯೋಂಕಿ ಜಬ್ ಭಿ ಮಿಲನ್ ಕಿ ಕೋಯಿ ಬಾತ್ ಹೋತಿ ಹೈ तो गोपियाँ जल्दी आ जाती, ಗೋಪ ದೇಖತೆ ರಹ ಜಾತೆ. ಯಾಕೆ ಅಂದರೆ ಯಾವಾಗ ಮಿಲನದ ಕಾರ್ಯಕ್ರಮ ನಡೀತದೆ ಆಗ ಅಕ್ಕಂದಿರು ಬೇಗ ಬೇಗ ವೇದಿಕೆಯ ಮೇಲೆ ಬಂದುಬಿಡ್ತಾರೆ, ಕರೆಯೋದಕ್ಕಿಂತ ಮುಂಚೆನೇ ಬಂದುಬಿಡ್ತಾರೆ. ಹೀಗಾಗಿ ಅಣ್ಣಂದಿರು ಹಿಂದೆ ಉಳ್ಕೊಂಡು ಬಿಡ್ತಾರೆ. ಗೋಪೋಂ ಕೋ ಜಿಮ್ಮೆವಾರಿ ಭಿ ದೇನಿ ಹೇನಾ, ಯೂಂ ತೋ ದಿ ಹುಯಿ. ಇವತ್ತು ಬಾಬಾ ಹೇಳ್ತಿದ್ದಾರೆ, ಹೇಗೆ ಸಹೋದರಿಯರಿಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ ಹಾಗೆ ಅಣ್ಣಂದಿರಿಗೂ ಸಹ ಕೆಲವು ಜವಾಬ್ದಾರಿಗಳನ್ನು ನಾನು ಕೊಡಬೇಕಾಗಿದೆ. ಆಗಲೇ ಕೊಟ್ಟಿದ್ದೀನಿ, ಮತ್ತೆ ಕೆಲವು ಜವಾಬ್ದಾರಿಯ ಕಾರ್ಯಗಳನ್ನು ಸಹೋದರರಿಗೆ ಒಪ್ಪಿಸಬೇಕಾಗಿದೆ. ಜೈಸೆ ಆಪ್ ಲೋಗೋಂ ಕೆ ಚಿತ್ರ ಮೇ ದಿಖಾಯಾ ನಾ कि द्वापर के बाद ताज उतर जाते, तो यह जिम्मेवारी का ताज भी दिया हुआ तो है, लेकिन कभी कभी जानबूझकर उतार देते हैं और माया भी उतार देती है. ಹೇಗೆ ದ್ವಾಪರ ಯುಗದ ಚಿತ್ರದಲ್ಲಿ, ಏಣಿಯ ಚಿತ್ರದಲ್ಲಿ ತೋರಿಸ್ತೀರಿ, ದ್ವಾಪರ ಯುಗ ಬಂದಾಗ ರಾವಣ ಬಂದು ಪವಿತ್ರತೆಯ ಕಿರೀಟವನ್ನು ಕಸ್ಕೊಂಡು ಬಿಡ್ತಾನೆ. ಕಿರೀಟಗಳೆಲ್ಲ ಹೋಗಿಬಿಡ್ತವೆ, ಪವಿತ್ರತೆಯ ಕಿರೀಟಗಳು ಹೋಗಿಬಿಡ್ತವೆ. ಸಿಂಗಲ್ ಕಿರೀಟಧಾರಿ ಆಗ್ತಾರೆ ದ್ವಾಪರ ಯುಗದಿಂದ. ಹಾಗೆ ಅಣ್ಣಂದಿರಿಗೆ ನಾನು ಜವಾಬ್ದಾರಿಯ ಕಿರೀಟ ಕೊಟ್ಟಿದ್ದೀನಿ, ಆದರೆ ಕೆಲವರು ಅದನ್ನು ಸರಿಯಾಗಿ ಧರಿಸ್ಕೊಂಡಿದ್ದಾರೆ, ಕೆಲವರು ಇಳಿಸ್ಕೊಂಡು ಬಿಟ್ಟಿದ್ದಾರೆ. ಮಾಯೆ ಅವರ ಜವಾಬ್ದಾರಿಯ ಕಿರೀಟವನ್ನು ಇಳಿಸಿದೆ. सतयुग में तो ताज इतना हल्का होता है जो मालूम भी नहीं पड़ता है कि कुछ बोझ सिर पर है. ಸತ್ಯಯುಗದ ಕಿರೀಟ ಅಂತೂ ಬಹಳ ಹಗೂರವಾಗಿರ್ತದೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತೆ. ನಮ್ಮ ತಲೆಯ ಮೇಲೆ ಕಿರೀಟ ಇದೆ ಅನ್ನೋದು ಸಹ ಗೊತ್ತಾಗೋದಿಲ್ಲ, ಅಷ್ಟು ಹಗೂರವಾದಂತಹ ಕಿರೀಟಗಳು ಇರ್ತವೆ. सत्ययुग की सीनरिया सामने आती है या नहीं, ಸತ್ಯಯುಗದ ದೃಶ್ಯಗಳು ನಿಮ್ಮ ಕಣ್ಮುಂದೆ ಬರ್ತಾ ಇವೆಯೋ ಹೇಗೆ ಅಂತ ಕೇಳ್ತಿದ್ದಾರೆ ಬಾಬಾ. सत्युग के नज़ारे स्वयं ही सामने आते हैं या लाते हो, ಸತ್ಯಯುಗದ ದೃಶ್ಯಗಳು ತಾವಾಗಿ ನಿಮ್ಮ ಕಣ್ಮುಂದೆ ಬರ್ತಾವೋ ಅಥವಾ ನೀವಾಗಿ ತಂದುಕೋಬೇಕಾಗ್ತದೆ. ಸತ್ಯಯುಗದ ದೃಶ್ಯಗಳು ಯೋಗ ಮಾಡುವಾಗ, ಚಿಂತನೆ ಮಾಡುವಾಗ, ಸುದರ್ಶನ ಚಕ್ರ ತಿರುಗಿಸುವಾಗ ಆ ದೃಶ್ಯಗಳು ತಾವಾಗಿ ನಿಮ್ಮ ಕಣ್ಮುಂದೆ ಬರಬೇಕು. ಆ ಥರ ಬರ್ತಾವೋ ಅಥವಾ ನೀವಾಗಿ ಪ್ರಯತ್ನ ಮಾಡಿದರೆ ಆಗ ಆ ದೃಶ್ಯಗಳು ಕಾಣ್ತವೆಯೋ. जितना जितना आगे बढ़ेंगे तो न चाहते हुए भी सत्ययुगी नज़ारे स्वयं ही सामने आएंगे. ಎಷ್ಟೆಷ್ಟು ನೀವು ಸಂಪೂರ್ಣತೆಯ ಸಮಯಕ್ಕೆ, ಪರಿವರ್ತನೆಯ ಸಮಯಕ್ಕೆ ಸಮೀಪ ತಲುಪ್ತೀರಿ, ಅಷ್ಟೇ ಸತ್ಯಯುಗದ ಎಲ್ಲ ದೃಶ್ಯಗಳು ನಿಮ್ಮ ಕಣ್ಮುಂದೆ ತಾವಾಗಿ ಬರ್ತವೆ. ಲಾನೆ ಕಿ ಭಿ ಜರೂರತ್ ನಹಿ, ನೀವು ಅದನ್ನು ನೆನಪು ಮಾಡುವ ಅವಶ್ಯಕತೆಯೂ ಇಲ್ಲ. ಅಷ್ಟು ಸಮೀಪದಲ್ಲಿ ಆ ದೃಶ್ಯಗಳು ನಿಮಗೆ ಕಾಣ್ತವೆ. ಜಿತನಾ ನಜದೀಕ್ ಹೋತೆ ಜಾಯೆಂಗೆ ಉತನಾ ನಜಾರೆ ಭಿ ನಜದೀಕ್ ಹೋತೆ ಜಾಯೆಂಗೆ. ಎಷ್ಟೆಷ್ಟು ನೀವು ಸತ್ಯಯುಗಕ್ಕೆ ಸಮೀಪ ಹೋಗ್ತೀರಿ ಅಷ್ಟೇ ಆ ದೃಶ್ಯಗಳು ಸಹ ನಿಮಗೆ ಸಮೀಪದಲ್ಲಿ ಕಾಣ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ. सतयुग में चलना है और खेल पाल करना है, यह तो निश्चित है ही.
ಸತ್ಯಯುಗಕ್ಕೆ ಹೋಗಬೇಕಾಗಿದೆ ಮತ್ತು ಅಲ್ಲಿ ಕೃಷ್ಣನ ಜೊತೆಗೆ ಆಟ ಆಡಬೇಕಾಗಿದೆ, ಕೃಷ್ಣನ ಜೊತೆಗೆ ಬರಬೇಕಾಗಿದೆ ಅನ್ನುವ ನಿಶ್ಚಯ ನಿಮ್ಮೆಲ್ಲರಲ್ಲಿಯೂ ಇದೆ. आज जो भी सभी बैठे हैं उनमें से कौन समझता है कि हम श्री कृष्ण के साथ पहले जन्म में आएंगे, उनकी फैमिली में आएंगे, वह सखा सखी बनेंगे, वह तो स्कूल के साथी बनेंगे. जो समझते हैं तीनों में से कोई न कोई जरूर बनेंगे, तो ऐसे निश्चय बुद्धि कौन है? ನಿಮ್ಮಲ್ಲಿ ನಾನು ಶ್ರೀಕೃಷ್ಣನ ಜೊತೆಗೆ ಮೊದಲನೇ ಜನ್ಮದಲ್ಲಿನೇ ಹುಟ್ಟಿ ಬರ್ತೀನಿ, ಕೃಷ್ಣನ ಜೊತೆಗೆ ಹುಟ್ಟಿ ಬರ್ತೀನಿ, ಅಥವಾ ಕೃಷ್ಣನ ರಾಜ ಮನೆತನದಲ್ಲಿ ಹುಟ್ಟಿ ಬರ್ತೀನಿ, ಅಥವಾ ಕೃಷ್ಣನ ಸಖಾ ಸಖಿಯಾಗಿ ಬರ್ತೀನಿ, ಕೃಷ್ಣನ ಶಾಲೆಯಲ್ಲಿನೇ ಓದುವಂತಹ ಸಂಗಾತಿ ಆಗ್ತೀನಿ, ವಿದ್ಯಾರ್ಥಿ ಆಗ್ತೀನಿ ಎಂಬ ನಿಶ್ಚಯ ಯಾರಲ್ಲಿ ಇದೆ? ಒಂದು ಅವನ ಜೊತೆಗೆ ಹುಟ್ಟಿ ಬಂದು ರಾಜ ಮನೆತನದಲ್ಲಿ ಬರ್ತೀನಿ ಅನ್ನುವ ನಿಶ್ಚಯ ಆದರೂ ಇರಬೇಕು, ಇಲ್ಲ ಅವನ ಸಖಾ ಸಖಿಯಾಗಿ ಫ್ರೆಂಡಾಗಿ ಬರ್ತೀನಿ ಅನ್ನುವ ನಿಶ್ಚಯ ಆದರೂ ಇರಬೇಕು, ಇಲ್ಲ ಅವನು ರಾಜವಿದ್ಯೆ ಕಲಿಯುವಾಗ ಆ ಗುರುಕುಲದಲ್ಲಿ ನಾನು ಇರ್ತೀನಿ ಎಂಬ ನಿಶ್ಚಯ ಇರಬೇಕು. ಈ ಮೂರಲ್ಲಿ ಯಾವುದಾದ್ರೂ ಒಂದು ನಿಶ್ಚಯ ಇರುವಂಥವರು ಕೈ ಎತ್ರಿ ಅಂತಾರೆ ಬಾಬಾ. ಸಬೀನೇ ಹಾತ್ ಉಠಾಯ, ಎಲ್ಲರೂ ಕೈ ಎತ್ತಿಬಿಟ್ರು. ನಜ್ದೀಕ್ ಆನೆ ವಾಲೋಂ ಕಿ ಸಂಗಮ ಯುಗ ಮೇ ನಿಶಾನಿ ಕ್ಯಾ ಹೋಗಿ. ಭವಿಷ್ಯದಲ್ಲಿ ಯಾರು ಕೃಷ್ಣನ ಸಮೀಪದ ಸಂಬಂಧದಲ್ಲಿ ಬರ್ತಾರೆ ಅವರ ಗುರುತು ಸಂಗಮ ಯುಗದಲ್ಲಿ ಏನು ಕಾಣಿಸ್ತದೆ, ಸಂಗಮ ಯುಗದಲ್ಲಿ ಅವರಲ್ಲಿ ಯಾವ ಲಕ್ಷಣಗಳು ಕಾಣ್ತವೆ? यहाँ कौन अपने को नज़दीक समझते? यज्ञ सर्विस व जो बाप दादा का कार्य है उसमें जो नज़दीक होगा वही वहाँ खेल पाल आदि में नज़दीक होंगे. ಯಾರು ಇಲ್ಲಿ ಯಜ್ಞ ಸೇವೆಯಲ್ಲಿ ಸಮೀಪ ಇರ್ತಾರೆ, ಬಾಪ್ ದಾದಾರವರ ಸೇವಾ ಕಾರ್ಯದಲ್ಲಿ ಸಮೀಪ ಇರ್ತಾರೆ, ಇದು ನಂದು ಅಂತ ತಿಳ್ಕೊಂಡು ಮಾಡ್ತಾರೆ, ಅವರೇ ಅಲ್ಲಿ ಕೃಷ್ಣನ ಜೊತೆಗೆ ಬರ್ತಾರೆ. यज्ञ की जिम्मेवारी व बाप दादा के कार्य की जिम्मेवारी के नज़दीक जितना जितना होंगे उतना वहाँ भी नज़दीक होंगे. ಯಜ್ಞದ ಜವಾಬ್ದಾರಿ, ಬಾಪ್ ದಾದಾರವರ ಸೇವಾ ಕಾರ್ಯದ ಜವಾಬ್ದಾರಿ ಯಾರು ವಹಿಸಿಕೊಳ್ತಾರೆ, ಯಜ್ಞದ ಸಮೀಪದಲ್ಲಿ ಇರ್ತಾರೆ, ಅವರೇ ಅಲ್ಲಿಯೂ ಸಹ ಕೃಷ್ಣನ ಸಮೀಪದಲ್ಲಿ ಇರ್ತಾರೆ. ಒಂದು ಸಾಥಿಯಾಗಿ ಇರ್ತಾರೆ, ಒಂದು ಫ್ರೆಂಡಾಗಿ ಇರ್ತಾರೆ, ರಾಜ ಮನೆತನದಲ್ಲಿ ಹುಟ್ಟಿ ಬರ್ತಾರೆ, ಅಥವಾ ಅವನ ಶಾಲೆಗೆ ಹೋಗುವಂತಹ ಶಾಲೆಯ ಸಂಗಾತಿ ಆಗ್ತಾರೆ. ನಜ್ದೀಕ್ ಹೋನೆ ಕಿ ಪರಖ್ ಕೈಸೆ ಹೋಗಿ. ಹಾಗಾದರೆ ಒಬ್ಬರು ಯಜ್ಞದ ಅತಿ ಸಮೀಪದಲ್ಲಿ ಇದ್ದಾರೆ, ಸೇವಾ ಕಾರ್ಯದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಹಿಸಿಕೊಂಡಿದ್ದಾರೆ ಅನ್ನೋದನ್ನು ಹೇಗೆ ಗುರುತಿಸುವುದು? ಸಂಗಮ ಯುಗದಲ್ಲಿ ಒಬ್ಬರು ಯಜ್ಞಕ್ಕೆ ಬಹಳ ಸಮೀಪ ಇದ್ದಾರೆ, ಈ ಯಜ್ಞ ನಮ್ಮದು ಅಂತ ತಿಳ್ಕೊಂಡಿದ್ದಾರೆ, ಬಾಬಾ ಕೊಟ್ಟಂಥ ಸೇವೆಯನ್ನು ಯಾರು ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ ಅವರ ಗುರುತು ಏನಾಗಿರ್ತದೆ? ಹರೇಕೋ ಅಪ್ನೆ ಆಪ್ಸೆ ಪೂಛನಾ ಚಾಯಿ. ಪ್ರತಿಯೊಬ್ಬರೂ ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ಶಿವನ ಯಜ್ಞಕ್ಕೆ ಸಮೀಪದಲ್ಲಿ ಇದ್ದೀರಾ? ಶಿವನ ಯಜ್ಞದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಾ? ಆ ಥರ ನಿಭಾಯಿಸ್ತಾ ಇದ್ದೀರಾ? ಕೇಳ್ಕೊಳ್ಳಿ ಅಂತಾರೆ ಬಾಬಾ. अपनी बुद्धि जितना तन मन धन और जितना समय लौकिक जिम्मेवारियों में देते हो उतना ही इस तरफ देते हैं.
ಬಾಬಾ ಕೇಳ್ತಿದ್ದಾರೆ, ನಿಮ್ಮ ತನು ಮನ ಧನ ಬುದ್ಧಿ ಮತ್ತು ಸಮಯ ಎಷ್ಟು ನೀವು ಲೌಕಿಕ ಜೀವನಕ್ಕೆ ಕೊಡ್ತಾ ಇದ್ದೀರಿ, ಅಷ್ಟೇ ನೀವು ಬಾಬನ ಸೇವೆಗೆ ಕೊಡ್ತಿದ್ದೀರಾ, ಯಜ್ಞದ ಸೇವಾ ಕಾರ್ಯಕ್ಕೆ ಕೊಡ್ತಿದ್ದೀರಾ? ಕೇಳ್ಕೊಳ್ಳಿ ಅಂತಾರೆ ಬಾಬಾ. इस तरफ ज़्यादा देना चाहिए, अगर ज़्यादा नहीं तो उसका वजन एक जैसा कैसे होगा? ವಾಸ್ತವಿಕವಾಗಿ ತನು ಮನ ಧನ ಬುದ್ಧಿ ಸಮಯ ಯಜ್ಞಕ್ಕೆ ಜಾಸ್ತಿ ಕೊಡಬೇಕು, ನೀವು ಲೌಕಿಕಕ್ಕೆ ಕಡಿಮೆ ಕೊಡಬೇಕು. ಅಷ್ಟಿಲ್ದಿದ್ರೂ ಅಗರ್ ದೋನೋ ತರಫ್ ಏಕ ಜಿತನಾ ಹೇ ತೋ ಭಿ ನಜ್ದೀಕ್ ಗಿನಾ ಜಾಯ್. ಹೋಗಲಿ, ಈ ಕಡೆಗೆ ನೀವು ಜಾಸ್ತಿ ಕೊಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಎರಡೂ ಸಮ ಸಮ ಇದ್ರೂ ಪರವಾಗಿಲ್ಲ ಅಂತಾರೆ ಬಾ. ಲೌಕಿಕ ಮತ್ತು ಅಲೌಕಿಕ ಸಮ ಸಮ ಇರಬೇಕು. ಲೌಕಿಕ ಕಾರ್ಯ ವ್ಯವಹಾರಕ್ಕೆ 8 ಗಂಟೆ ಕೊಡ್ತೀರಿ ಅಂದರೆ 8 ಗಂಟೆ ಪುರುಷಾರ್ಥ ಮಾಡಲಿಕ್ಕೆ ಕೊಡಬೇಕು. ಹಣನೂ ಅಷ್ಟೇ, ಲೌಕಿಕಕ್ಕೆ ಅಷ್ಟು ಕೊಡ್ತೀರಿ ಅಂದರೆ ಅಷ್ಟೇ ಬಾಬನ ಯಜ್ಞಕ್ಕೂ ಕೊಡಬೇಕು. ಶರೀರದಿಂದ ಸೇವೆ ಮಾಡೋದು, ಕರ್ಮಣ ಸೇವೆ ಮಾಡೋದು, ಇಡೀ ದಿನ ಮನೆಯಲ್ಲಿ ದುಡಿತೀರಿ, ಕೆಲಸ ಮಾಡ್ತೀರಿ, ಅದರಲ್ಲಿ ಅಷ್ಟೇ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಸೇವೆ ಮಾಡಬೇಕು. ಇಲ್ಲಿನೂ ಸಹ ನೀವು ಶ್ರಮದಾನದಿಂದ ಸೇವೆ ಮಾಡಬೇಕು. ಹೀಗೆ ನಿಮ್ಮ ಸಮಯ ತನು ಮನ ಧನ ಬುದ್ಧಿ 5 ಸಹ ಎಷ್ಟು ನೀವು ಲೌಕಿಕಕ್ಕೆ ಉಪಯೋಗಿಸ್ಕೊಳ್ತೀರಿ ಅಷ್ಟೇ ಅಲೌಕಿಕ ಸೇವೆಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಆ ಥರ ಉಪಯೋಗಿಸುವಂಥವ್ರು ಮಾತ್ರ ಭವಿಷ್ಯದಲ್ಲಿ ಕೃಷ್ಣನ ಸಮೀಪದಲ್ಲಿ ಹುಟ್ಟಿ ಬರ್ತಾರೆ, ರಾಜಮನೆತನದಲ್ಲಿ ಹುಟ್ಟಿ ಬರ್ತಾರೆ, ಕೃಷ್ಣನ ಸಖಾ ಸಖಿಯಾಗಿ ಬರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಗರ್ ದೋನೋ तरफ का एक जितना है तो भी नज़दीक गिना जाएगा. इस हिसाब से अपने को परखना है. ಈ ಲೆಕ್ಕವನ್ನು ಮುಂದಿಟ್ಕೊಂಡು ನಿಮ್ಮ ಪರೀಕ್ಷೆಯನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. अभी तक रिजल्ट में लौकिक जिम्मेवारियों का बोझ ज़्यादा देखने में आता है. ಇಲ್ಲಿಯವರೆಗಿನ ರಿಸಲ್ಟ್ ನೋಡಿದರೆ ಅಣ್ಣಂದಿರು ಲೌಕಿಕದ ಭಾರವನ್ನು ಜಾಸ್ತಿ ವಹಿಸ್ಕೊಂಡಿದ್ದಾರೆ, ಲೌಕಿಕದ ಜವಾಬ್ದಾರಿ ಜಾಸ್ತಿ ವಹಿಸ್ಕೊಂಡಿದ್ದಾರೆ. कितना समय लौकिक जिम्मेवारी तरफ दिया और कितना समय अलौकिक व पारलौकिक जिम्मेवारी की तरफ दिया, कितने मददगार बने. खास मुख्य गोपों को यह बातें जरूर ध्यान में रखनी चाहिए. ಇಡೀ ದಿನದಲ್ಲಿ ಎಷ್ಟು ಸಮಯ ಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಕೊಟ್ಟಿದ್ದೀರಿ, ಎಷ್ಟು ಸಮಯ ಅಲೌಕಿಕ ಮತ್ತು ಪಾರಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಕೊಟ್ಟಿದ್ದೀರಿ, ಲೌಕಿಕದಲ್ಲಿ ಎಷ್ಟು ಸಹಯೋಗಿ ಆಗಿದ್ದೀರಿ, ಅಲೌಕಿಕದಲ್ಲಿ ಎಷ್ಟು ಸಹಯೋಗಿ ಆಗಿದ್ದೀರಿ ಅಂತ ಪ್ರತಿದಿನ ನೀವು ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಮಾತನ್ನು ವಿಶೇಷವಾಗಿ ದುಡಿಯುವಂತಹ ಬಿಸ್ನೆಸ್ ಮಾಡುವಂತಹ ಅಣ್ಣಂದಿರಿಗೆ ಹೇಳ್ತಾ ಇದ್ದಾರೆ, ಮಾತೆಯರಿಗೆ ಕುಮಾರಿಯರಿಗೆ ಹೇಳ್ತಿಲ್ಲ. ದುಡಿಮೆ ಮಾಡದೇ ಇರ್ತಕ್ಕಂಥ ಮಾತೆಯರು ಕುಮಾರಿಯರಿಗೆ ಹೇಳ್ತಿಲ್ಲ, ಆದರೆ ಅಣ್ಣಂದಿರಿಗೆ ವಿಶೇಷವಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. गोपों को यह जरूर देखना चाहिए, यह चेकिंग करते रहेंगे तो पता पड़ेगा कि कौन सा तरफ ಖಾಲಿ. ಪ್ರತಿದಿನ ಇದನ್ನು ನೋಡ್ಕೊಳ್ಳಿ, ಲೌಕಿಕ ಅಲೌಕಿಕ ಎರಡೂ ಬ್ಯಾಲೆನ್ಸ್ ಇದೆಯೋ ಹೇಗೆ. ಒಂದು ತಕ್ಕಡಿ ಏನಾದರೂ ಖಾಲಿ ಇತ್ತು ಅಂದರೆ ಏನಾಗ್ತದೆ, कौन सा तरफ खाली है. सभी प्रकार की परिस्थितियों में रहते हुए कम से कम दोनों तरफ एक जितना जरूर होना चाहिए. ಅಲೌಕಿಕದ ತಕ್ಕಡಿ ಏನಿದೆ ಅದು ಖಾಲಿ ಇದೆ, ಲೌಕಿಕದ ತಕ್ಕಡಿ ಭಾರ ಆಗಿದೆ ಅಂದರೆ ನೀವು ಕೃಷ್ಣನ ಜೊತೆಗೆ ಬರೋರಲ್ಲ.
ಎರಡೂ ತಕ್ಕಡಿಗಳ ತೂಕ ಸಮ ಸಮ ಇತ್ತು ಅಂದರೆ ನೀವು ಕೃಷ್ಣನ ಜೊತೆಗೆ ಬರುವಂಥ ಆತ್ಮರು ಅಂತ ಗೊತ್ತಾಗ್ತದೆ. ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಸಹ ಲೌಕಿಕ ಮತ್ತು ಅಲೌಕಿಕದಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳೋದನ್ನು ವಿಶೇಷ ಗಮನ ಕೊಟ್ಟು ಪುರುಷಾರ್ಥ ಮಾಡಿರಿ, ಅದರ ಕಡೆಗೆ ವಿಶೇಷ ಗಮನ ಕೊಡಿ. तो फिर लौकिक जिम्मेवारी की कमी को भी ठीक कर सकेंगे. उस तरफ कम हुआ तो हर्जा नहीं, इस तरफ कम नहीं होना चाहिए. ಬಾಬಾ ಹೇಳ್ತಾರೆ, ಅಲೌಕಿಕದ ತಕ್ಕಡಿ ಏನಿದೆ, ತಟ್ಟೆ ಏನಿದೆ, ಅದು ಭಾರ ಇರಬೇಕು. ಲೌಕಿಕದ ತಟ್ಟೆ ಆಟೋಮೆಟಿಕ್ಲಿ ಭಾರ ಆಗ್ತದೆ. ಆವಾಗ ಇದು ತೂಕ ಜಾಸ್ತಿ ಮಾಡ್ಕೊಂಡು ಬಿಟ್ರೆ ಬಾಬಾ ಲೌಕಿಕದ ತೂಕನೂ ಸರಿ ಮಾಡಿಬಿಡ್ತಾರೆ. ಎಲ್ಲ ಬಾಬನಿಗೆ ಕೊಟ್ಬಿಟ್ರೆ ನಮಗೇನು ಅಂತ ವಿಚಾರನೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. इस तरफ उस तरफ कम हुआ तो हर्जा नहीं, इस तरफ कम नहीं होना चाहिए. तो फिर लौकिक जिम्मेवारी की कमी को भी ठीक कर सके. ಅಲೌಕಿಕದ ತೂಕ ನೀವು ಜಾಸ್ತಿ ಮಾಡಿಕೊಂಡ್ರೆ ಬಾಬಾ ನಿಮ್ಮ ಲೌಕಿಕದ ತೂಕನೂ ಸರಿ ಮಾಡಿಬಿಡ್ತಾರೆ. ಪರಮಾರ್ಥ ಸೆ ವ್ಯವಹಾರ ಭಿ ಸಿದ್ಧ ಹೋ ಜಾತ ಹೈ. ಮೊದಲು ಪರಮಾರ್ಥ ಮಾಡ್ರಿ, ಆಗ ವ್ಯವಹಾರ ತಾನಾಗಿ ಸಿದ್ಧಿ ಆಗ್ತದೆ. कोई कोई कहते पहले व्यवहार को ठीक करे फिर परमार्थ में लगेंगे, यह ठीक नहीं. ಕೆಲವರೇನು ಹೇಳ್ತಾರೆ, ಮೊದಲು ನಮ್ಮ ವ್ಯವಹಾರ ಸರಿ ಮಾಡ್ಕೋತೀವಿ, ನಮ್ಮ ದುಡಿಮೆ ಸರಿ ಮಾಡ್ಕೋತೀವಿ, ನಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ತೀವಿ, ನಂತರ ನೋಡೋಣ ಅಂತಾರೆ. ಬಾಬನ ಕೆಲಸ ಮಾಡೋದು ನಂತರ, ಬಾಬನ ಸೇವೆ ಮಾಡೋದು ನಂತರ, ಮೊದಲು ನಮ್ದು ಮಾಡ್ಕೋತೀವಿ ಅಂತ. ಆದರೆ ಅದು ಸರಿ ಅಲ್ಲ ಅಂತಾರೆ ಬಾಬಾ. ಮೊದಲು ಬಾಬಂದು ಮಾಡ್ತಾ ಹೋಗ್ರಿ, ನಿಮ್ಮದು ಸರಿ ಆಗಿಬಿಡ್ತದೆ ಅಂತಾರೆ ಬಾಬಾ. ಮೊದಲು ಬಾಬಂದು ಮಾಡ್ತಾ ಹೋಗ್ರಿ, ನಿಮ್ಮದು ಆಟೋಮೆಟಿಕ್ ಏನಾಗ್ತದೆ, ಸರಿ ಆಗ್ತದೆ. ತೋ ಯಹ ಖಾಸ್ ಧ್ಯಾನ್ ರಖನಾ ಹೈ. ಆದ್ದರಿಂದ ಅಣ್ಣಂದಿರು ಈ ವಿಷಯದ ಬಗ್ಗೆ ವಿಶೇಷ ಗಮನ ಕೊಡಬೇಕು. खास गोपों में बाप दादा की उम्मीद है, जो गोप ही पूरी कर सकते, गोपियों से नहीं हो सकती. ಇನ್ನೊಂದು ಭರವಸೆ ಬಾಬೋರಿಗೆ ಸಹೋದರರ ಮೇಲೆ ಇದೆ. ಅದು ಗೃಹಸ್ಥಿ ಅಣ್ಣಂದಿರು ಅಥವಾ ಕುಮಾರರ ಮೇಲೆ ವಿಶೇಷ ಭರವಸೆ ಇದೆ. ಆ ಭರವಸೆ ಕುಮಾರಿಯರು ಅಥವಾ ಮಾತೆಯರ ಮೇಲೆ ಬಾಬೋರಿಗೆ ಇಲ್ಲ. ಆ ಭರವಸೆ ಯಾವುದು? पांडवों का मुख्य कार्य यही है, जो कई प्रकार के लोग और कई प्रकार की परीक्षाएं समय प्रति समय आने वाली भी है और आती भी रहती. तो परीक्षा और लोगों की परख, यह विशेष गोपों का काम है. ಪಾಂಡವರ ಕೆಲಸ ಏನಂದರೆ, ಅನೇಕ ಪ್ರಕಾರದ ಜನ ಬಂದಾಗ, ಅನೇಕ ಪ್ರಕಾರದ ಪರೀಕ್ಷೆಗಳು ಬಂದಾಗ ಅದನ್ನು ಮೊದಲು ಪರೀಕ್ಷೆ ಮಾಡುವುದು, ಗುರ್ತಿಸುವುದು, ನಂತರ ಅವರನ್ನು ಅಕ್ಕಂದಿರ ಹತ್ರ ಕಳಿಸೋದು. ಈ ಕೆಲಸ, ರಕ್ಷಣೆಯ ಕೆಲಸ ಏನಿದೆ, ಇದು ಪಾಂಡವರ ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾರೆ ಬಾ. ಹೇಗೆ ಯಾವುದೇ ಒಂದು ದೊಡ್ಡ ಮನೆ ಅಥವಾ ಅರಮನೆ ಇತ್ತು ಅಂದರೆ ಹೊರಗೆ ಕಾವಲ್ದಾರರು ಇರ್ತಾರೆ, ಅಲ್ಲಿ ವಾಚ್ಮನ್ಗಳು ಇರ್ತಾರೆ. ನೀವು ಯಾರು, ಎಂಥವರು, ಯಾಕೆ ಬಂದಿರಿ ಎಲ್ಲ ಕೇಳಿದ ನಂತರ ಒಳಗೆ ಹೋಗಿ ಮೆಸೇಜ್ ಕೊಡ್ತಾರೆ, ಇಂಥವ್ರು ಬಂದಿದ್ದಾರೆ ಅಂಥೇಳಿ. ಯಾರಿಗೂ ಒಳಗೆ ಬಿಡೋದಿಲ್ಲ. ಹಾಗೆ ಆ ಕೆಲಸ ನೀವು ಪಾಂಡವರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಪಾಂಡವೋಂ ಕೋ ಶಕ್ತಿಯೋಂ ಕಿ ರಖವಾಲಿ ಕರ್ನೆ ಕಾ ಮುಖ್ಯ ಕಾರ್ಯ. ಯಾಕೆಂದರೆ ಬಾಬಾ ಈ ಯಜ್ಞದಲ್ಲಿ ಶಕ್ತಿಯರ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಪಾಂಡವರಿಗೆ ಕೊಟ್ಟಿದ್ದಾರೆ.
ಅಣ್ಣಂದಿರಿಗೆ ಒಪ್ಪಿಸಿದ್ದಾರೆ. शक्तियों का काम है तीर लगाना, लेकिन हर प्रकार की परीक्षा और लोगों को परखना और शक्तियों की रखवाली करना पांडवों का काम है. ಪಾಂಡವರ ಕೆಲಸ ಬೇಟೆಗಳನ್ನು ಹಿಡ್ಕೊಂಡು ಬರೋದು, ಶಕ್ತಿಯರ ಕೆಲಸ ಬಾಣ ಹೊಡೆಯೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಬರುವಂಥ ಜನ ಹೇಗಿರ್ತಾರೆ ಏನಿರ್ತಾರೆ ಅಂತ ಪರೀಕ್ಷೆ ಮಾಡುವುದು ಪಾಂಡವರ ಕೆಲಸ ಆಗಿದೆ. ಶಕ್ತಿಯರ ರಕ್ಷಣೆ ಮಾಡುವುದೇ ಪಾಂಡವರ ಕರ್ತವ್ಯ ಆಗಿದೆ. ಇತನಿ ಜಿಮ್ಮೇವಾರಿ ಉಠಾ ಸಕ್ತೆ ಹೋ, ಅಂಥ ಒಂದು ಜವಾಬ್ದಾರಿಯನ್ನು ನೀವು ವಹಿಸಿಕೊಂಡಿದ್ದೀರಾ. ಯಾ ಶಕ್ತಿಯೋಂ ಕೆ ರಖವಾಲಿ ಕಿ ಆಪ್ಕೋ ಅವಶ್ಯಕತಾ ಹೈ, ಅಥವಾ ಶಕ್ತಿಯರು ಅಂದರೆ ಅಕ್ಕಂದಿರೇ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಬಯಸ್ತೀರಾ. कहाँ कहाँ देखने में आता है पांडव अपनी रखवाली की औरों से उम्मीद रखते. ಒಮ್ಮೊಮ್ಮೆ ಬಾಬಾ ನೋಡ್ತಾರೆ, ಅಣ್ಣಂದಿರು ಅಕ್ಕಂದಿರಿಂದ ರಕ್ಷಣೆಯನ್ನು ಬಯಸ್ತಾರೆ. ಅಕ್ಕಂದಿರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಬಯಸ್ತಾರೆ. लेकिन पांडवों को अपनी रखवाली के साथ साथ चारों ओर की रखवाली करनी. ಬಾಬಾ ಹೇಳ್ತಾರೆ, ಪಾಂಡವರು ನಿಮ್ಮ ರಕ್ಷಣೆ ಮಾತ್ರ ಅಲ್ಲ, ಇಡೀ ಯಜ್ಞದ ರಕ್ಷಣೆ ನೀವು ಮಾಡಬೇಕು. 4 ಕಡೆಯಿಂದ ಬರುವಂಥ ಪರೀಕ್ಷೆಗಳು, ಪರಿಸ್ಥಿತಿಗಳು ಅಥವಾ ಭಿನ್ನ ಭಿನ್ನ ಪ್ರಕಾರದ ಆತ್ಮರು ಎಲ್ಲರನ್ನ ನೋಡುವಂಥದ್ದು, ಗುರ್ತಿಸುವಂಥದ್ದು ಮತ್ತು ಶಕ್ತಿಯರ ರಕ್ಷಣೆ ಮಾಡುವಂಥದ್ದು ಇದು ಪಾಂಡವರ ಜವಾಬ್ದಾರಿ ಆಗಿದೆ. ಬೇಹದ್ ಮೇ ದೃಷ್ಟಿ ಹೋನಿ ಚಾಹಿಯೇ ನ ಕಿ ಹದ್ ಮೇ. ನಿಮ್ಮ ದೃಷ್ಟಿ ಬೇಹದ್ದಿನ ದೃಷ್ಟಿ ಇರಬೇಕು. ಬರೇ ಸಂಕುಚಿತವಾದಂತಹ ಭಾವನೆ ಆಗಲಿ, ಹದ್ದಿನ ದೃಷ್ಟಿ ಆಗಲಿ ನಿಮ್ಮಲ್ಲಿ ಇರಬಾರದು. ಅಗರ್ ಅಪ್ನಿ ಹಿ ರಖವಾಲಿ ನಹಿ ಕರೆಂಗೆ ತೋ ಫಿರ್ ಔರೋಂ ಕಿ ಮುಷ್ಕಿಲ್ ಹೋ ಜಾಯೇಗಿ. ನಿಮ್ಮ ರಕ್ಷಣೆಯನ್ನೇ ನೀವು ಸರಿಯಾಗಿ ಮಾಡಿಕೊಳ್ಳಿಲ್ಲ ಅಂದರೆ ಅನ್ಯರ ರಕ್ಷಣೆ ಮಾಡುವುದು ನಿಮಗೆ ಕಷ್ಟ ಆಗ್ಬೋದು. ಮೊದಲು ನಿಮ್ಮ ರಕ್ಷಣೆ ಮಾಡಿಕೊಳ್ಳಿ, ನಂತರ ಯಜ್ಞದಲ್ಲಿ ಇರುವಂತಹ ಸೋದರಿಯರ ರಕ್ಷಣೆ, ಮಾತೆಯರ ರಕ್ಷಣೆ, ಯಜ್ಞದ ರಕ್ಷಣೆ ಮಾಡಿರಿ ಅಂತ ಬಾಬಾ ವಿಶೇಷವಾಗಿ ಪಾಂಡವರಿಗೆ ಈ ಜವಾಬ್ದಾರಿಯನ್ನು ಈ ದಿನದ ಮುರಳಿಯ ಮೂಲಕ ಕೊಡ್ತಾ ಇದ್ದಾರೆ. ಒಂದು ಬಾಬಾ ಹೇಳಿದರು, ನೀವು ಕೃಷ್ಣನ ಜೊತೆಗೆ ಬರಬೇಕು, ಕೃಷ್ಣನ ಜೊತೆಗೆ ಆಟ ಆಡಬೇಕು, ಕೃಷ್ಣನ ಜೊತೆಗೆ ಪಾಠ ಕಲಿಬೇಕಂದ್ರೆ ತನು, ಮನ, ಧನ, ಬುದ್ಧಿ, ಸಮಯ ಎಷ್ಟು ನೀವು ಲೌಕಿಕ ಜೀವನಕ್ಕೆ ಕೊಡ್ತಾ ಇದ್ದೀರಿ ಅಷ್ಟೇ ನೀವು ಅಲೌಕಿಕ ಕಾರ್ಯಕ್ಕೆ ಕೊಡಬೇಕು. ಆಗ ಮಾತ್ರ ನೀವು ಕೃಷ್ಣನ ಜೊತೆಗೆ ಬರಲು ಸಾಧ್ಯ ಅಂತ ಹೇಳಿದರು. 2ನೇ ಮಾತನ್ನು ಬಾಬಾ ವಿಶೇಷವಾಗಿ ಹೇಳಿದರು, ಪಾಂಡವರಿಗೆ ನಾನು ಶಕ್ತಿಯರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೊಟ್ಟಿದ್ದೀನಿ. ಆದ್ದರಿಂದ ಪರೀಕ್ಷಿಸುವಂತಹ ಶಕ್ತಿ, ಎದುರಿಸುವಂತಹ ಶಕ್ತಿ ಅಣ್ಣಂದಿರಲ್ಲಿ ಜಾಸ್ತಿ ಇರಬೇಕು. ನಿಮ್ಮ ರಕ್ಷಣೆನೂ ಮಾಡ್ಕೋಬೇಕು, ಜೊತೆಗೆ ಯಜ್ಞದ ರಕ್ಷಣೆನೂ ಮಾಡಬೇಕು ಅಂತ ಬಾಬಾ ವಿಶೇಷವಾಗಿ ತಿಳಿಸಿಕೊಟ್ರು. ಎಷ್ಟೆಷ್ಟು ಸಮಯ ಹತ್ತಿರ ಬರ್ತದೆ ಅಷ್ಟೇ ಸತ್ಯಯುಗದ ದೃಶ್ಯಗಳು ತಾವಾಗಿ ನಿಮಗೆ ಕಾಣ್ತವೆ. ನೀವಾಗಿ ನೋಡುವ ಪ್ರಯತ್ನ ಬೇಕಿಲ್ಲ. ಹತ್ತಿರ ಹೋದಷ್ಟು ಆ ಸ್ವರ್ಗನೂ ನಿಮಗೆ ಹತ್ತಿರದಲ್ಲಿ ಕಾಣ್ತದೆ. ನೀವೀಗ ಶ್ರೀಮತದ ಪಾಲನೆಯನ್ನು 75% ಮಾಡ್ತಿದ್ದೀರಾ ಅಥವಾ 50% ಮಾಡ್ತಿದ್ದೀರಾ, ಎಷ್ಟು ಮಾಡ್ತಿದ್ದೀರಿ ಅಂತ ಕೇಳಿದರು ಬಾಬಾ. ಆಗ ಕೆಲವರು ಶ್ರೀಮತದ ಪಾಲನೆ 75% ಮಾಡ್ತಿದ್ದೀವಿ ಅಂತ ಹೇಳಿದರು. ಶ್ರೀಮತದ ಜೊತೆಗೆ ನೆನಪಿನ ಯಾತ್ರೆನೂ ಸಹ 75% ಬೇಕು ಅಂತ ಹೇಳಿದರು ಬಾಬಾ. ಯೋಗದ ಚಾರ್ಟನು 75% ಬೇಕು. ಆಗ ಮಾತ್ರ
ನೀವು ಸಂಪೂರ್ಣ ಶ್ರೀಮತದಿಂದ ನಡೆಯುವಂತಹ ಆದರ್ಶ ವಿದ್ಯಾರ್ಥಿಗಳು ಅಂತ ಹೇಳಬಹುದು ಅಂತಲೂ ಬಾಬಾ ಈ ಮುರಳಿಯಲ್ಲಿ ತಿಳಿಸಿಕೊಟ್ರು. ಓಂ ಶಾಂತಿ. ಹಾಗೂ ಸಂಪೂರ್ಣ ನಿರ್ವಿಕಾರಿಯಾಗಿದ್ದೆ. ಯಥಾ ರಾಜ ತಥಾ ಪ್ರಜಾ, ಎಲ್ಲರಿಗೂ ಅದೇ ರೀತಿಯ ಸುಖ ಇತ್ತು. ಪ್ರಕೃತಿ ನಮ್ಮ ಅಧೀನದಲ್ಲಿ ಇತ್ತು. ಅನುಭವ ಮಾಡ್ರಿ, ನಾನು ದೇವತಾ ಕುಮಾರ, ಅನೇಕ ದೇವಿ ದೇವತೆಗಳ ಜೊತೆಗೆ ವನವಿಹಾರ ಮಾಡುತ್ತಿದ್ದೇನೆ. ಚಿನ್ನದ ನೌಕೆಯಲ್ಲಿ ಜಲವಿಹಾರ ಮಾಡುತ್ತಿದ್ದೇನೆ. ದೂರದಲ್ಲಿ ಚಿನ್ನದ ಅರಮನೆಗಳು ಕಾಣುತ್ತಿವೆ. ಅರಮನೆಗಳ ಮುಂಭಾಗದಲ್ಲಿ ನಿಂತಿರುವ ಪುಷ್ಪಕ ವಿಮಾನಗಳ ಸಾಲನ್ನು ನೋಡುತ್ತಿದ್ದೇನೆ. ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಅಕ್ಕಪಕ್ಕದಲ್ಲಿ ಇರುವ ಫಲಪುಷ್ಪಗಳನ್ನು ನೋಡುತ್ತಾ ನೋಡುತ್ತಾ ಜಲವಿಹಾರ ಮುಗಿಸಿ ನಾನು ಮಹಾರಾಜ ಮಹಾರಾಣಿಯಾಗಿರುವಂತಹ ಶ್ರೀ ಲಕ್ಷ್ಮೀ ಶ್ರೀನಾರಾಯಣನ ರಾಜ್ಯಸಭೆಯಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಸುಂದರವಾದಂಥ ಸಭಾಗೃಹ, ಮಧ್ಯದಲ್ಲಿ ರಾಜಸಿಂಹಾಸನದ ಮೇಲೆ ಶ್ರೀ ಲಕ್ಷ್ಮೀ ಶ್ರೀನಾರಾಯಣ ವಿರಾಜಮಾನ ಆಗಿದ್ದಾರೆ. ಸುತ್ತಲೂ ಅನೇಕ ರಾಜರು ಹಾಗೂ ರಾಜಕುಮಾರ ಕುಮಾರಿಯರು ಸಹ ವಿವಿಧ ಆಸನಗಳಲ್ಲಿ ಆಸೀನರಾಗಿದ್ದೇವೆ. ಸತ್ಯಯುಗದ ಸುಂದರ ರಾಜ್ಯಸಭೆಯನ್ನು ನಾನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ಮಹಾರಾಜ ಶ್ರೀನಾರಾಯಣ ಎಲ್ಲ ಪ್ರಜೆಗಳನ್ನು, ಸಾಮಾನ್ಯ ರಾಜರನ್ನು ತಂದೆಯ ಪ್ರೀತಿಯಿಂದ ಗೌರವದಿಂದ ವಿಚಾರಿಸುತ್ತಿದ್ದಾರೆ. ಯಾರ ಜೀವನದಲ್ಲಿಯೂ ದುಃಖ, ಕಷ್ಟ,
ರೋಗ ರುಜಿನಗಳು ಇಲ್ಲ. ರಾಜ್ಯ ವ್ಯವಸ್ಥೆ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ನಡೀತಾ ಇದೆ. ಎಲ್ಲರೂ ಏಕತೆಯಿಂದ ರಾಜನಿಗೆ ಸಹಯೋಗ ಕೊಡುತ್ತಾ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗ ನಾನು ಸತ್ಯಯುಗದಲ್ಲಿ 8 ಪುನರ್ಜನ್ಮಗಳನ್ನು ಪಡೆದು ತ್ರೇತಾಯುಗದಲ್ಲಿ ಪ್ರವೇಶ ಮಾಡಿದ್ದೇನೆ. ಇದು ರಾಮರಾಜ್ಯ ಆಗಿದೆ. ಇದು ಸಹ ಸ್ವರ್ಗನೇ. ಆದರೆ ಇಲ್ಲಿ ನಾನು ಆತ್ಮ 2 ಕಲೆಗಳನ್ನು ಕಳೆದುಕೊಂಡಿದ್ದೇನೆ. ಪ್ರಕೃತಿಯು 2% ಹಳೇದಾಗಿದೆ. ಜನಸಂಖ್ಯೆ ಸತ್ಯಯುಗದಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ. ಇಲ್ಲಿಯೂ ಸಹ ಅದೇ ವಾತಾವರಣ, ಸುಖ, ಶಾಂತಿ, ಪವಿತ್ರತೆ ರಾಜ್ಯ. ನಾನು ದೇವತಾ ಕುಮಾರ. ರಾಮನ ವಂಶದಲ್ಲಿ ಹುಟ್ಟಿದ್ದೇನೆ. ರಾಮರಾಜ ರಾಮ ಪ್ರಜಾ ಎಂಬಂತೆ ರಾಜನಿಗೆ ಇರುವಷ್ಟೇ ಸುಖ ಪ್ರಜೆಗಳಿಗೂ ಇದೆ. ಇಲ್ಲಿ ನಾನು ಅನೇಕ ದೇವತಾ ಕುಮಾರ ಕುಮಾರಿಯರ ಜೊತೆಗೆ ವನವಿಹಾರಕ್ಕೆ ಹೋಗುತ್ತಿದ್ದೇನೆ. ಅಕ್ಕಪಕ್ಕದಲ್ಲಿ ಇರುವ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ನೋಡುತ್ತಿದ್ದೇನೆ. ಅಲ್ಲಲ್ಲಿ ರಾಜಕುಮಾರ ರಾಜಕುಮಾರಿಯರು ನೃತ್ಯ ಮಾಡುತ್ತಿದ್ದಾರೆ. ಕೆಲವರು ಪುಷ್ಪಕ ವಿಮಾನದಲ್ಲಿ ಕುಳಿತು ವಾಯು ವಿಹಾರ ಮಾಡುತ್ತಿದ್ದಾರೆ. ಎಲ್ಲ ಕಡೆಗೂ ವಿಹಾರ ಮಾಡಿಕೊಂಡು ನಾನೀಗ ರಾಮನ ರಾಜ್ಯ ಸಭೆಯಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಇದು ಚಂದ್ರವಂಶಿಗಳ ರಾಜ್ಯ. ಸಿಂಹಾಸನದ ಮೇಲೆ ಮಹಾರಾಜ ಆಗಿರುವ ಶ್ರೀರಾಮ, ಶ್ರೀ ಸೀತೆ ವಿರಾಜಮಾನ ಆಗಿದ್ದಾರೆ. ಪುರುಷರ ಸಮಾನವಾದ ಸ್ಥಾನಮಾನ ಆ ರಾಜಸಭೆಯಲ್ಲಿ ಮಹಿಳೆಯರಿಗೂ ಇದೆ. ಎಲ್ಲರಲ್ಲೂ ಪವಿತ್ರವಾದಂಥ ದೃಷ್ಟಿ, ಪವಿತ್ರ ಮತ್ತು ಆತ್ಮಿಕ ಪ್ರೀತಿಯ ವ್ಯವಹಾರ. ಯಾವುದೇ ರೀತಿಯ ಗಲಾಟೆಗಳು ಇಲ್ಲ.
ದುಃಖ ಅಶಾಂತಿ ಇಲ್ಲ. ಸಂಪೂರ್ಣ ಸುಖಮಯ ಜೀವನ. ಈ ಯುಗದಲ್ಲಿ ನಾನು 12 ಪುನರ್ಜನ್ಮಗಳನ್ನು ದೇವತಾ ವಂಶದಲ್ಲಿಯೇ ಪಡೆದುಕೊಂಡೆ. ನಿಧಾನಕ್ಕೆ ತ್ರೇತಾಯುಗ ಕಳೆದು ಹೋಗಿದೆ. ಈಗ ನಾನು ದ್ವಾಪರ ಯುಗದಲ್ಲಿ ಪುನರ್ಜನ್ಮ ಪಡೆದುಕೊಂಡು ಪ್ರವೇಶ ಮಾಡಿದ್ದೇನೆ. ದ್ವಾಪರ ಯುಗದಲ್ಲಿ ಬರುತ್ತಿದ್ದಂತೆ ನನ್ನಲ್ಲಿ ಇರುವ ಅನೇಕ ದೈವಿ ಗುಣಗಳು, ಕಲೆಗಳನ್ನು 50-60% ಕಳೆದುಕೊಂಡಿದ್ದೇನೆ. ನಾನು ಆತ್ಮ. ದ್ವಾಪರ ಯುಗದಲ್ಲೂ ಸಹ ಸಾಕಷ್ಟು ಸುಖಿಯಾಗಿದ್ದೆ. ಆದರೆ ದೈವಿ ಗುಣಗಳನ್ನು ಕಳೆದುಕೊಂಡಿರುವ ಕಾರಣ ನಾನು ಮಾಯೆ ಅಥವಾ ರಾವಣನ 10 ವಿಕಾರಗಳಿಗೆ ವಶ ಆಗಿದ್ದೆ. ವಿಕಾರಗಳು ಸ್ವಲ್ಪ ಪ್ರಮಾಣದಲ್ಲಿ ನನ್ನಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ನನಗೆ ಸ್ವಲ್ಪ ದುಃಖ ಹಾಗೂ ಅಶಾಂತಿಯ ಅನುಭವ ಪ್ರಾರಂಭವಾಯಿತು. ದೇವತಾ ಜೀವನ ನಡೆಸಿ ಬಂದಂತಹ ಸ್ವರ್ಗದ ಅವಿನಾಶಿ ಸುಖವನ್ನು ಉಪಭೋಗಿಸಿ ಬಂದಂತಹ ನನಗೆ ಬಂದಂತಹ ಅಲ್ಪ ಸ್ವಲ್ಪ ದುಃಖವೂ ಸಹ ತಡೆದುಕೊಳ್ಳಲು ಆಗದೆ ನಾನು ಪರಮಾತ್ಮನ ಭಕ್ತಿಯನ್ನು, ಉಪಾಸನೆಯನ್ನು ಪ್ರಾರಂಭ ಮಾಡಿದೆ. ನನಗೆ ಸಾಕಷ್ಟು ಸುಖ ಕೊಟ್ಟಿರುವಂತಹ, ಸ್ವರ್ಗದ ರಾಜ್ಯವನ್ನೇ ಕೊಟ್ಟಿರುವಂತಹ ಆ ನಿರಾಕಾರ ಶಿವತಂದೆಯ ನೆನಪು ಅಪರೋಕ್ಷವಾಗಿ ಬರಲಿಕ್ಕೆ ಪ್ರಾರಂಭವಾಯಿತು. ಅವನ ಉಪಕಾರದ ಪ್ರತಿಯಾಗಿ ಹಾಗೂ ಅವನಿಂದ ಸುಖ ಶಾಂತಿಯನ್ನು ಪುನಃ ಪಡೆದುಕೊಳ್ಳುವುದಕ್ಕಾಗಿ ನಾನು ಅವನ ಮಂದಿರಗಳನ್ನು ಕಟ್ಟಿಸಿದೆ. ಸೋಮನಾಥ ದೇವಾಲಯವನ್ನು ಬಹಳ ವೈಭವದಿಂದ ಕಟ್ಟಿಸಿ ದುಃಖದಿಂದ ಮುಕ್ತಿಗಾಗಿ ಅವನ ಉಪಾಸನೆಯನ್ನು ಪ್ರಾರಂಭ ಮಾಡಿದೆ. ಭಕ್ತಿ ಮಾರ್ಗದಲ್ಲೂ ಸಹ ನಾನು ಸರ್ವಶ್ರೇಷ್ಠ ಭಕ್ತನಾಗಿ ಶ್ರದ್ಧೆಯಿಂದ, ಭಾವನೆಯಿಂದ ಅವನ ಭಕ್ತಿಯನ್ನು ಮಾಡುತ್ತಾ ಬಂದೆ.
ಏಕದೇವ ಉಪಾಸನೆಯನ್ನು ಮಾಡುತ್ತಾ ಮಾಡುತ್ತಾ ಭಕ್ತಿಯ ಫಲವನ್ನು ಅಲ್ಪಕಾಲದಲ್ಲಿ ಪಡೆಯುತ್ತಾ ಪಡೆಯುತ್ತಾ ದ್ವಾಪರ ಯುಗದಲ್ಲಿ ನಾನು 21 ಜನ್ಮಗಳನ್ನು ಪಡೆದುಕೊಂಡೆ. ದ್ವಾಪರ ಯುಗದ ಕೊನೆಗೆ ಬಂದಾಗ ನಾವೇ ದೇವತೆಗಳು ಆಗಿದ್ದೆವು ಎಂಬ ವಿಚಾರ ಮರ್ತಿರುವ ಕಾರಣ ಶಿವನ ಜೊತೆಗೆ ಲಕ್ಷ್ಮೀ ನಾರಾಯಣ ರಾಮ ಸೀತೆಯ ಮಂದಿರಗಳನ್ನು ಕಟ್ಟಿಸಿದ್ದೆ. ಒಂದು ಕಾಲದಲ್ಲಿ ನಾವೇ ಪೂಜ್ಯ ದೇವತೆಗಳಾದಂಥವರು ದ್ವಾಪರ ಯುಗದಲ್ಲಿ ಪೂಜಾರಿಗಳಾಗಿ ಪೂಜೆಯನ್ನು ಪ್ರಾರಂಭಿಸಿದೆ. ನಿಧಾನಕ್ಕೆ ಕಲಿಯುಗದಲ್ಲಿ ಪುನರ್ಜನ್ಮ ಪಡೆದುಕೊಂಡು ಬಂದೆ. ಜನಸಂಖ್ಯೆಯು ಹೆಚ್ಚುತ್ತಾ ಹೆಚ್ಚುತ್ತಾ ಭಾರತದ ಹೊರದೇಶಗಳಲ್ಲಿಯೂ ಸಹ ಜನಸಂಖ್ಯೆ ತುಂಬಿಬಿಟ್ಟಿತ್ತು. ನಾನು ಮಾತ್ರ ಶಿವನ ಹಳೆ ಭಕ್ತನಾಗಿಯೇ ಶಿವನ ಪೂಜೆಯೇ ಮಾಡುತ್ತಾ ಬಂದೆ. ಎಲ್ಲ ಆತ್ಮರಿಗೂ ದುಃಖ ಶಾಂತಿಯ ಕಷ್ಟಗಳ ಅನುಭವ ಶುರುವಾಯಿತು. ಎಲ್ಲರೂ ವಿಕಾರಗಳಿಗೆ ಅಧೀನ ಆಗಿಬಿಟ್ಟರು. ಆ ದುಃಖ ಶಾಂತಿಯಿಂದ ಮುಕ್ತಿಗಾಗಿ ಅನೇಕ ದೇವತೆಗಳನ್ನು ಸೃಷ್ಟಿಸಿದ್ದರು. ಏಕದೇವತಾ ಉಪಾಸನೆ, ಬಹುದೇವತಾ ಉಪಾಸನೆಯ ಜೊತೆಗೆ ವ್ಯಕ್ತಿ ಪೂಜೆ, ಭೂತ ಪೂಜೆ, ವಾಮ ಮಾರ್ಗದ ಭಕ್ತಿ, ತಮೋಪ್ರಧಾನ ಭಕ್ತಿಯೂ ಸಹ ಪ್ರಾರಂಭವಾಯಿತು. ಒಂದು ಕಾಲಕ್ಕೆ ಸ್ವರ್ಗ ಆಗಿದ್ದ ಭಾರತ ನರ್ಕ ಆಗಿಬಿಟ್ಟಿತ್ತು. ನನ್ನ ಸುತ್ತಲಿರುವ ದುಃಖ ಶಾಂತಿ ಕಷ್ಟಗಳನ್ನು ನೋಡದೆ ನಿನ್ನನ್ನು ಕಳಕಳಿಯಿಂದ ಕರೆಯಲು ಪ್ರಾರಂಭಿಸಿದೆ. ನಮ್ಮನ್ನು ದುಃಖದಿಂದ ಬಿಡಿಸು ಹೇ ದುಃಖಹರ್ತ, ಸುಖಕರ್ತ. ಮತ್ತೊಮ್ಮೆ ಬಂದು ನಮಗೆ ದುಃಖದಿಂದ ಮುಕ್ತ ಮಾಡು, ಕರ್ಮ ಬಂಧನದಿಂದ ಮುಕ್ತ ಮಾಡು. ನಮಗೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗ ತೋರಿಸು ಎಂದು ಪ್ರತಿನಿತ್ಯ ಶಿವನ ದೇವಾಲಯಕ್ಕೆ ಹೋಗಿ ಕರೆಯಲು ಪ್ರಾರಂಭಿಸಿದೆ. ಮಕ್ಕಳ ದುಃಖ ನೋಡದೆ, ಕಷ್ಟಗಳನ್ನು ನೋಡದೆ, ಕಲಿಯುಗದ ಅಂತ್ಯದಲ್ಲಿ ನಿನ್ನ ಭಕ್ತರಿಗೆ ಭಕ್ತಿಯ ಫಲ ಕೊಡುವುದಕ್ಕಾಗಿ ಪುನಃ ಎಲ್ಲ ಆತ್ಮರ ಉದ್ಧಾರ ಮಾಡುವುದಕ್ಕಾಗಿ, ಪತಿತರನ್ನ ಪಾವನ ಮಾಡೋದಕ್ಕಾಗಿ ಈಗ ನೀನು ಬಂದಿದ್ದೀಯ. ಕಲಿಯುಗದ
ಈ ದುಃಖದ ಸಮಯದಲ್ಲಿ ನಾನು 42 ಪುನರ್ಜನ್ಮಗಳನ್ನು ಪಡೆದೆ. ದೈಹಿಕವಾಗಿ 83ನೇ ಜನ್ಮದಲ್ಲಿ ಇದ್ದಾಗ ನನಗೆ ನೀನು ಸಿಕ್ಕಿದೀಯ. ಹೊಸ ಜ್ಞಾನದ ಜನ್ಮ ಕೊಟ್ಟಿದ್ದೀಯ. ಇದುವೇ ನನ್ನ 84ನೇ ಜನ್ಮ. ಈಗ ನಾನು ಸಂಗಮ ಯುಗದಲ್ಲಿ ಇದ್ದೇನೆ. ನಿನ್ನ ಪ್ರೀತಿಯ ಮಗುವಾಗಿ ನಿನ್ನ ಸನ್ಮುಖದಲ್ಲಿ ಕುಳಿತಿದ್ದೇನೆ. ಮಧುಬನದ ಸಭಾಂಗಣದಲ್ಲಿ ಬಾಪ್ ದಾದಾರವರ ಮುಂದೆ ಕುಳಿತಿರುವುದನ್ನು ಅನುಭವ ಮಾಡ್ರಿ. ಸಂಗಮ ಯುಗದಲ್ಲಿ ನೀನೇ ಸ್ವತಃ ಬಂದು ನನಗೆ ಈಶ್ವರಿಯ ಜ್ಞಾನ ಹಾಗೂ ರಾಜಯೋಗದ ಶಿಕ್ಷಣ ನೀಡುತ್ತಿದ್ದೀಯ. ಈ ಶಿಕ್ಷಣದಿಂದ ನಾನು ಪುನಃ ದೇವಾತ್ಮ ಆಗುತ್ತಿದ್ದೇನೆ. ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿ ನಿನ್ನ ನೆನಪು ಮಾಡುತ್ತಾ ಅರ್ಧ ಕಲ್ಪದಿಂದ ಮಾಡಿದ ಪಾಪಗಳನ್ನು ಸುಟ್ಟು ಹಾಕುತ್ತಿದ್ದೇನೆ. ನಿನ್ನ ಆದರ್ಶ ವಿದ್ಯಾರ್ಥಿ, ಆದರ್ಶ ಸುಪುತ್ರ ಆಗಿ ನೀನು ಮಾಡುತ್ತಿರುವ ಸೇವೆಯೇ ನಾನು ಮಾಡುತ್ತಿದ್ದೇನೆ. ನಿನ್ನಂತೆ ಈಶ್ವರಿಯ ಸೇವಕ ಆಗಿ ವಿಶ್ವದ ಕಲ್ಯಾಣ ಮಾಡುತ್ತಿದ್ದೇನೆ. ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ. ಇದೇ ಸಂಗಮ ಯುಗದಲ್ಲಿ ನೀನು ನನಗೆ 84 ಜನ್ಮಗಳ ನನ್ನ ಪಾತ್ರದ ಪರಿಚಯವನ್ನು ಮಾಡಿಕೊಟ್ಟಿದ್ದೀಯ. ಏಕಾಗ್ರತೆ ಬರದೇ ಇದ್ದಾಗ, ವ್ಯರ್ಥ ಸಂಕಲ್ಪಗಳು ಬಂದಾಗ, ಮಕ್ಕಳೇ ಬುದ್ಧಿಯ ಮೂಲಕ ನಿಮ್ಮ ಸರ್ವತೋಮುಖಿ ಪಾತ್ರದ ದರ್ಶನ ಮಾಡಿಕೊಳ್ಳಿರಿ. 5 ಯುಗಗಳಲ್ಲಿ ನಡೆದೆ ನಿಮ್ಮ ಶ್ರೇಷ್ಠ ಪಾತ್ರವನ್ನು ನೆನಪು ಮಾಡಿಕೊಳ್ಳಿ. ಅದುವೇ ಸ್ವದರ್ಶನ ಚಕ್ರಧಾರಿ ಆಗುವುದು ಎಂದು ನೀನು ತಿಳಿಸಿದ್ದೀಯ. ಸ್ವದರ್ಶನ ಚಕ್ರಧಾರಿ ಆಗುವಂಥವರು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗುತ್ತೀರೆಂದು ನೀನು ಹೇಳುತ್ತೀಯ. ಸಂಗಮ ಯುಗದಲ್ಲಿ ಪರದರ್ಶನದಿಂದ ಮುಕ್ತ ಆಗಲು ಒಂದೇ ಉಪಾಯ, ಸ್ವದರ್ಶನ ಚಕ್ರಧಾರಿಯಾಗುವುದು. ನಾನೀಗ ಸಂಗಮ ಯುಗದಲ್ಲಿ ಸ್ವದರ್ಶನ ಚಕ್ರಧಾರಿ ಆತ್ಮ ಆಗಿದ್ದೇನೆ. 5 ಯುಗಗಳಲ್ಲಿನ ನನ್ನ ಪಾತ್ರದ ದರ್ಶನವನ್ನು ಬುದ್ಧಿಯ ನೇತ್ರದಿಂದ ನಾನು ನೋಡುತ್ತಿದ್ದೇನೆ. ಸಂಗಮ ಯುಗದಲ್ಲಿ ಸಂಪೂರ್ಣ ಪುರುಷಾರ್ಥ ಮಾಡಿ ನಾನು ಕರ್ಮಾತೀತ ಅವಸ್ಥೆಗೆ ತಲುಪುತ್ತಿದ್ದೇನೆ. ಕೊನೆಗೆ ಫರಿಷ್ಠಾ ರೂಪವನ್ನು ಧರಿಸಿ
सूक्ष्म वतನಕ್ಕೆ ಹೋಗಿ ಬಾಪ್ ದಾದಾರವರಿಂದ ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಮತ್ತೆ ಸತ್ಯಯುಗದ ಆದಿಯಿಂದ ಬರುವಂತಹ ಪಾಸ್ಪೋರ್ಟ್ ಅನ್ನು ಸ್ವೀಕರಿಸಿ ನಾನು ಪರಮಧಾಮ ಮನೆಗೆ ಹೋಗುತ್ತಿದ್ದೇನೆ. ಸೃಷ್ಟಿ ನಾಟಕದ ಸರ್ವತೋಮುಖಿ ಪಾತ್ರಧಾರಿ, ಆಲ್ರೌಂಡ್ ಪಾತ್ರಧಾರಿ ಆತ್ಮ ನಾನು. ನಂಬರ್ 1 ಹೀರೋ ಆತ್ಮ ನಾನು. ಕಲ್ಪಕಲ್ಪಕ್ಕೂ ಹೀರೋ ಪಾತ್ರ ಮಾಡುವಂತಹ ಶ್ರೇಷ್ಠ ಪಾತ್ರಧಾರಿ ಆತ್ಮ ನಾನು. ಸಂಗಮ ಯುಗದಲ್ಲಿ ನನ್ನ ಪಾತ್ರ ಮುಗಿಸಿ ನಾನೀಗ ವಾಯಾ ಸೂಕ್ಷ್ಮವತನ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ಸೃಷ್ಟಿ ನಾಟಕದಲ್ಲಿನ 5 ಯುಗಗಳ ಪ್ರವಾಸ ಮುಗಿಯಿತು. ಈಗ ನಾನು ಮನೆಗೆ ಮರಳಿ ಹೋಗುತ್ತಿದ್ದೇನೆ. ನನ್ನ ವಿಶ್ರಾಂತಿಯ ಧಾಮಕ್ಕೆ, ನನ್ನ ಅಂತಿಮ ಸ್ಟೇಷನ್ಗೆ ಹೋಗಿ ತಲುಪುತ್ತಿದ್ದೇನೆ. ಓಂ ಶಾಂತಿ.